ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ನನ್ನ ಚಾನಲ್ನಲ್ಲಿ ಡಿಫ್ರೆಂಟಾಗಿ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಮಲ್ಲಿಗೆ ಹೂವಿನ ಸೀಸನ್ ಇರೋದರಿಂದ ಮಲ್ಲಿಗೆ ಹೂವಿನ ಜಡೆಯನ್ನು ಮನೆಯಲ್ಲಿ ಸುಲಭವಾಗಿ ತಯಾರಿಸಿ ನಿಮ್ಮ ಮಕ್ಕಳಿಗೆ ಹೇಗೆ ಹಾಕಬಹುದು ಅನ್ನೋದು ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ ಆಮೇಲೆ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಶೇರ್ ಮಾಡಿ. ಬನ್ನಿ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದು ತೋರಿಸ್ತಾ ಇದ್ದೀನಿ. ನೀವು ನಮ್ಮನೆಯಲ್ಲಿ ಬಳ್ಳಿ ಇರೋದ್ರಿಂದ ನಾನು ಒಂದು 3-4 ದಿನದ್ದು ಹೂಗಳನ್ನು ಜೋಡಿಸ್ಕೊಂಡು ಇಟ್ಕೊಂಡು ನಾನು ಮಲ್ಲಿಗೆ ಜಡೆಯನ್ನು ಹಾಕ್ತಾ ಇರೋದು. ನೀವು ಬಳ್ಳಿ ಇಲ್ಲ ಅಂದರೆ ನೀವು ಹೊರಗಡೆ 1/4 kg ಅಷ್ಟು ತೊಗೊಂಡು ಬಂದು ನೀವು ಸುಲಭವಾಗಿ ಮಾಡಬಹುದು. ನಾನು ಈ ಹೂಗಳನ್ನು 1-2-3 ದಿನ ನಾನು ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ. ನೋಡಿ, ಇಷ್ಟು 1-2 ದಿನ ಆಗಿರೋದ್ರಿಂದ ನಾನು ಮಲ್ಲಿಗೆ ಜಡೆ ಹಾಕಲಿಕ್ಕೆ ನನಗೆ ಸರಿ ಹೋಯಿತು. ನಾನು ಹೊರಗಡೆಯಿಂದ ಒಂದು ಗುಲಾಬಿ ಹೂವನ್ನು ತೊಗೊಂಡು ಬಂದಿದ್ದೆ ಮತ್ತು ಮಲ್ಲಿಗೆ ಹೂ ಮಗ್ಗನ್ನು ತೊಗೊಂಡು ಈ ರೀತಿ ಸ್ವಲ್ಪ ದಪ್ಪ ಇರಬೇಕು ಪೇಪರ್. ಆ ಪೇಪರಿಗೆ ನಾನೇನು ಮಾಡಿಕೊಂಡೆ, ಪಿನ್ ಹಾಕ್ಕೊಂಡೆ. ಈ ರೀತಿ ನಿಮಗೆ ಎಷ್ಟು ಬೇಕಾದರೂ ಮಾಡ್ಕೊಳ್ಬಹುದು. ನೀವು ಸಣ್ಣ ಜಡೆ ಸ್ವಲ್ಪ ಹೂ ಇದ್ದರೆ ಸ್ವಲ್ಪ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ದೊಡ್ಡದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ರಟ್ ತೊಗೊಂಡು ಈ ರೀತಿ ಸರ್ಕಲನ್ನು ಹಾಕ್ಕೊಂಡು ಕಟ್ ಮಾಡಿಕೊಂಡು ಈ ರೀತಿ ಲಾಸ್ಟಿಗೆ ನಾವು ಜೋಡಿಸ್ಕೊಳ್ಬೇಕು. ನಾವು 2 ರೀತಿಯಾಗಿ ಜಡೆಯನ್ನು ಮಾಡಬಹುದು. ಒಂದು ತೆಳ್ಳಗಿರೋದು ಪೇಪರಲ್ಲಿ ಈ ಥರ ಪೋಣಿಸ್ಕೊಳ್ತಾ ಹೋಗಬೇಕು. ಒಂದೊಂದು ಈ ರೀತಿ ಸೂಜಿಯಿಂದ ಕೆಳಗೆ ಮೇಲೆ ನಾವು ಈ ಥರ ಪೋಣಿಸ್ತಾ ಹೋದರೆ ಅದು ಮಾಡ್ಕೊಳ್ಬಹುದು. ಈ ಪೇಪರನ್ನು ಅದರಲ್ಲಿ ನಾವು ಒಂದೊಂದು ಆಗಿ ಸ್ಟೆಪ್ಲರಿಂದ ಒಂದೊಂದು ಪಿನ್ನನ್ನು ಹಾಕಬಹುದು ಆ ರಟ್ಟಲ್ಲಿಟ್ಟು. ಇಲ್ಲಾಂದರೆ ಇನ್ನೊಂದು ಮೆಥಡನ್ನು ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಪೋಣಿಸ್ಕೊಂಡು ಇಟ್ಕೊಂಡು ನಾನು ಇದನ್ನು ಪಿನ್ ಮಾಡ್ಕೊಳ್ತೀನಿ. ಮತ್ತು ನಾವು ಒಂದು ತೆಂಗಿನ ಗಿಡದ ಕಡ್ಡಿ, ಹಸಿ ಕಡ್ಡಿ ತೊಗೊಳ್ಬೇಕು. ಒಣ ಕಡ್ಡಿ ಬರೋದಿಲ್ಲ. ಹಸಿ ಕಡ್ಡಿಯನ್ನು ತಗೊಂಡು ನಾವು ಅದರಲ್ಲಿ ಪೋಣಿಸ್ತಾ ಹೋಗಬೇಕು. ನೋಡಿ, ಈ ರೀತಿ ನಾನು ಎಲ್ಲ ಉದ್ದಕ್ಕೆ ನಾನು ಪೋಣಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ರೌಂಡ್ ಸರ್ಕಲ್ ಅದು ರಟ್ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದರಲ್ಲಿ ನಾನು ಪಿನ್ ಆದರೂ ಹೊಡಿಬಹುದು. ನೋಡಿ, ಅದು ನಾನು ಆದಮೇಲೆ ಈ ರೀತಿ ಆ ರಟ್ಟಲ್ಲಿ ಒಂದೊಂದೇ ಪೋಣಿಸ್ತಾ ಹೋಗ್ತಾ ಇದ್ದೀನಿ. ಸ್ವಲ್ಪ ಸೂಜಿ ಸ್ವಲ್ಪ ದೊಡ್ಡದು ಉದ್ದ ಇದ್ದರೆ ಸ್ವಲ್ಪ ಬೇಗ ಆಗುತ್ತೆ, ಸಣ್ಣದಿದ್ದರೆ ಸ್ವಲ್ಪ ಲೇಟಾಗಿ ಆಗುತ್ತೆ. ನೋಡಿ, ಈ ರೀತಿ ನಾನು ಇಟ್ಕೊಳ್ತಾ ಪೋಣಿಸ್ತಾ ಹೋಗ್ತಾ ಇದ್ದೀನಿ. ಇದಾದಮೇಲೆ ನಾನು ಲಾಸ್ಟಿಗೆ ಇಲ್ಲಿ ಕೆಳಗೆ ಒಂದು ಗಂಟೆ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಗುಲಾಬಿ ಹೂ ಇಟ್ಟು ಈ ಥರ ಮಾಡಿಕೊಂಡು ಎಲ್ಲ ಸೈಡಲ್ಲೆಲ್ಲ ನಾನು ಮತ್ತೆ ಮಲ್ಲಿಗೆಯನ್ನು ಪೋಣಿಸ್ಕೊಳ್ತಾ ಇದ್ದೀನಿ. ಇದು ಒಂದ್ಸಲಿ ಮಾಡಿದರೆ ಸಾಕು, ಚೆನ್ನಾಗಿ ಗೊತ್ತಾಗುತ್ತೆ ಹೇಗೆ ಮಾಡೋದು ಅನ್ನೋದು. ನೋಡಿ, ಈ ಥರ ನಾನು ಎಲ್ಲ ಕಡೆನೂ ಇಟ್ಟು ಪೋಣಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಆಗುತ್ತೆ. ಮತ್ತು ನಾನು ಒಂದು ಪೇಪರಲ್ಲಿ 2 ಹೂವನ್ನು ಇಟ್ಟು ಮೊದಲೇ ನಾನು ಪೋಣಿಸ್ಕೊಂಡ್ಬಿಟ್ಟೆ. ಆಮೇಲೆ ನನಗೆ ಈ ಮಲ್ಲಿಗೆ ಎಷ್ಟಾಗುತ್ತೆ ಅಂತ ಗೊತ್ತಾಗಬೇಕಾಗಿತ್ತು. ಹಾಗಾಗಿ ನಾನೇನು ಮಾಡ್ತೀನಿ, ಒಂದು ಲೈನು ನೀವು ಈ ಥರ ಆದರೂ ಇಟ್ಕೊಂಡು ಹೋಗಬಹುದು. ಪೋಣಿಸ್ತಾ ಹೋದ್ರೂ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೊಂದು ಮೆಥಡ್ ಏನಂದರೆ, ನಾನು ನೋಡಿ ಈ ರೀತಿ ನಾನು ಪೋಣಿಸ್ಕೊಂಡು ಹೋದ್ಮೇಲೆ ನೀವು ಇದಾದ್ರೂ ಮಾಡಿ, ಇಲ್ಲಾಂದರೆ ಕಡ್ಡಿಯಲ್ಲಿ ಆದರೂ ನೀವು ಪೋಣಿಸ್ತಾ ಹೋಗಬಹುದು. ನಾನು ಮೊದಲೇ ಗುಲಾಬಿ ಹೂ ಇಟ್ಟಿದ್ದು ಯಾಕೆ ಅಂದರೆ ಅದು ಸ್ವಲ್ಪ ಸ್ಪೇಸ್ ನನಗೆ ಗೊತ್ತಾಗುತ್ತೆ ಅಂತ. ನಾನು ಈ ರೀತಿ ಒಂದು ಕಡ್ಡಿ ತೊಗೊಂಡಿದ್ದೀನಿ, ತೆಂಗಿನ ಕಡ್ಡಿ. ಇದು ಹಸಿ ತೆಂಗಿನ ಗಿಡದ್ದು ಹಸಿ ಕಡ್ಡಿ. ಅದನ್ನು ಎಲ್ಲ ಎಲೆ ತೆಗೆದು ಚೆನ್ನಾಗಿ ಅದಕ್ಕೆ ಸಣ್ಣದು ಮಾಡಿಕೊಂಡು ಈ ರೀತಿ ಪೋಣಿಸ್ತಾ ಹೋಗಬೇಕು. ಇದು ಬಹಳ ಸುಲಭವಾಗಿ ನಾವು ಇದನ್ನು ಮಾಡಬಹುದು. ನೋಡಿ, ಈ ರೀತಿ ಪೋಣಿಸ್ಕೊಂಡು ನೀವು ಮಧ್ಯದಲ್ಲಿ ಇಟ್ಟು ಇದನ್ನು ಒಂದೊಂದು ಗಂಟೆ ಹಾಕ್ತಾ ಹೋಗಬೇಕು. ನೋಡಿ, ನಾನು ಅದು ಪೋಣಿಸಿರೋದು ಒಂದು ಸೈಡಲ್ಲಿದೆ. ಇದು ಈ ರೀತಿ ನಾನು ಮಧ್ಯದಲ್ಲಿ ಇಟ್ಕೊಂಡು ಒಂದೊಂದು ಗಂಟನ್ನು ಹಾಕ್ತಾ ಹೋಗ್ತೀನಿ.
ಸ್ವಲ್ಪ ಹೂವನ್ನು ನಿಮಗೆ ಯಾವ ಡೈರೆಕ್ಷನ್ಗಾದರೂ ನೀವು ಅದರಲ್ಲಿ ಮಾಡ್ಕೊಳ್ಬಹುದು. ಆ ಕಡ್ಡಿಯಲ್ಲಿ ನೀವು ಪೋಣಿಸ್ಕೊಂಡ್ರೆ, ಅದು ಪೋಣಿಸ್ಕೊಂಡು ಆದಮೇಲೆ ನೀವು ಮಧ್ಯ ಮಧ್ಯದಲ್ಲಿ ಒಂದು ನಿಮಗೆ ಇದ್ದರೆ ಯಾವುದು ಬೇಕಾದರೂ ಅದು ಹೂವನ್ನು ಹಾಕಿ ಈ ರೀತಿ ಗಂಟನ್ನು ಹಾಕ್ತಾ ಹೋಗಿ. ನೀವು ಒಂದು ಜಡೆಯನ್ನು ಮಾಡಲಿಕ್ಕೆ ಒಂದು 4 ರಿಂದ 5 ಗಂಟೆ ಬೇಕಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ನಾನು ಪೋಣಿಸ್ಕೊಂಡಿದ್ದೀನಿ. ಸ್ವಲ್ಪ 2 ದಿನದ್ದು ಹೂ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ನಂದು ಹರಡ್ಬಿಟ್ಟಿದೆ. ನೀವು ಮಗ್ಗನ್ನು ತೊಗೊಂಡು ಬಂದು ಡೈರೆಕ್ಟಾಗಿ ನೀವು ಮಗ್ಗನ್ನು ಪೋಣಿಸಿದ್ರೆ ಅದೇನೋ ಈ ಥರ ಆಗೋದಿಲ್ಲ, ಸರಿ ಹೋಗುತ್ತೆ. ನೋಡಿ, ಈ ರೀತಿ ನಾನು ಪೋಣಿಸ್ಕೊಂಡಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಈ ಜಡೆ ಕೆಳಗೆ ಈ ರೀತಿ ನಾನು ಪೋಣಿಸ್ಕೊಳ್ತಾ ಇರೋದು ಸ್ವಲ್ಪ ಕೆಳಗೆ ಇನ್ನೊಂದು ಸ್ವಲ್ಪ ಉದ್ದ ಕಾಣಿಸ್ಲಿ ಅಂತ ಈ ರೀತಿಯಾಗಿ ಪೋಣಿಸ್ಕೊಳ್ಳಿ. ಮೂರರಿಂದ 4 ನೀವು ಈ ರೀತಿ ಪೋಣಿಸ್ಕೊಂಡು ಅದಕ್ಕೆ ನಾವು ಗಂಟು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಈ ರೀತಿ ಇಟ್ಕೊಂಡು ಪೂರ್ತಿ ನಾವು ಒಂದೊಂದು ಹೊಲಿಗೆ ಹಾಕ್ಕೊಳ್ತಾ ಬರಬೇಕು. ನೋಡಿ, ಎಲ್ಲ ಕಡೆ ಸ್ವಲ್ಪ ನಾವು ಗಂಟು ಹಾಕಿದ ಮೇಲೆ ಈ ರೀತಿ ಮಾಡಿಕೊಂಡು ಮಧ್ಯ ಮಧ್ಯದಲ್ಲಿ ನಾನು ಸ್ವಲ್ಪ ದಾರವನ್ನು ಬಿಟ್ಕೊಂಡಿದ್ದೀನಿ. ಅದು ಆ ಜಡೆಗೆ ಕಟ್ಟಲಿಕ್ಕೆ. ನೋಡಿ, ಈ ರೀತಿ ಆಗಿದೆ. ನಾನು ನನ್ನ ಮಗಳ ಜಡೆಗೆ ಈ ರೀತಿ ಹಾಕಿರೋದು. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.